ನಮ್ಮ ಇಂಡಿಯಾ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದೆ. ಡಯಾಬಿಟಿಸ್ನಿಂದಾಗಿ ಹಲವಾರು ಲೈಂಗಿಕ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಡಯಾಬಿಟಿಸ್ ಕಾಯಿಲೆಯಿಂದಾನೇ ಕೂಡ ಕೆಲವು ಸಲ ನಿಮಿರ ದೌರ್ಬಲ್ಯ ಅಥವಾ ಸ್ಖಲನದ ತೊಂದರೆಗಳು ಕೂಡ ಆಗೋದನ್ನು ನೋಡ್ತಾ ಇದ್ದೀವಿ. ನಿಮಿರ ದೌರ್ಬಲ್ಯಕ್ಕೆ ಖಂಡಿತವಾಗ್ಲೂ ಚಿಕಿತ್ಸೆ ಇದೆ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು ಮತ್ತು ಲೈಂಗಿಕ ತಜ್ಞರು. ಡಯಾಬಿಟೀಸ್ ಆ್ಯಂಡ್ ಸೆಕ್ಶುಯಾಲಿಟಿ ಇದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಗಮನ ಹರಿತಾ ಇದೆ. ನಮ್ಮ ಇಂಡಿಯಾ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದೆ. ಈ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಜನಸಾಮಾನ್ಯರ ಭಾಷೆಯಲ್ಲಿ ಏನು ಹೇಳ್ತೀವಿ, ಇದು ತುಂಬ ಜಾಸ್ತಿ ಆಗ್ತಾ ಇದೆ. ಇದು ಜೀವನ ಶೈಲಿ ಕಾರಣ ಆಗಿರ್ಬೋದು, ಅಥವಾ ನಾವು ತಿಂತಾ ಇರೋವಂಥ ಒಂದು ಆಹಾರ ಪದ್ಧತಿಯ ಕ್ರಮ ಚೇಂಜ್ ಆಗಿರ್ಬೋದು, ಮತ್ತು ಬೊಜ್ಜಿನ ಅಂಶ ಜಾಸ್ತಿ ಆಗ್ತಾ ಇರೋದು, ಎಕ್ಸರ್ಸೈಸ್ ಇಲ್ಲದೆ ಇರೋದು, ಮತ್ತು ಒತ್ತಡಗಳು ಜಾಸ್ತಿ ಆಗ್ತಾ ಇರೋದು, ಹಾಗೇ ಒಂದು ರೀತಿಯ ಆನುವಂಶಿಕ ಗುಣಗಳಲ್ಲೂ ಕೂಡ ನಮ್ಮಲ್ಲಿ ಕೆಲವರಲ್ಲಿ ಇರೋದು, ಇದೆಲ್ಲ ಕಾರಣಗಳಿಂದ ಡಯಾಬಿಟಿಸ್ ಬಹಳ ಜಾಸ್ತಿ ಆಗ್ತಾ ಇದೆ. ಇನ್ನೂ ಕೆಲವು ವರ್ಷಗಳಲ್ಲಿ ಪ್ರತಿ 4-5 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಬರ್ಬೋದು ಅನ್ನೋ ಒಂದು ಸಾಧ್ಯತೆಗಳನ್ನು ಕಂಡಿಡ್ಕೊಂಡಿದ್ದಾರೆ. ಹಾಗಾಗಿ ಈ ಡಯಾಬಿಟಿಸ್ ಬಂದಾಗ ಅವರ ಸಕ್ಕರೆನ ನಿಯಂತ್ರಣದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಇದಕ್ಕೆ ಡಯಟು, ಡ್ರಗ್ಸ್ ಅಂಡ್ ಎಕ್ಸರ್ಸೈಸ್ ಅಂತೆ, ಸರಿಯಾದ ಆಹಾರ ಪದ್ಧತಿ ಮತ್ತು ಅದಕ್ಕೆ ಬೇಕಾದ ಔಷಧಿಗಳು ಮತ್ತು ವ್ಯಾಯಾಮ, ಇದಿಷ್ಟು ಇದ್ದಾಗ ಡಯಾಬಿಟಿಸ್ನ ಬಹಳಷ್ಟು ಮಟ್ಟಿಗೆ ನಾವು ನಿಯಂತ್ರಣದಲ್ಲಿಟ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಡಯಾಬಿಟಿಸ್ನಿಂದಾಗಿ ಹಲವಾರು ಲೈಂಗಿಕ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಈ ಡಯಾಬಿಟಿಸ್ ಬರೋದರಿಂದ ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇಲ್ಲ ಅಂತ ಹೇಳಿದರೆ ಜನನಾಂಗಗಳ ಸೋಂಕಿಗೆ ಕಾರಣವಾಗ್ಬೋದು. ಸ್ತ್ರೀಯರಲ್ಲಿ ಇರ್ಬೋದು ಅಥವಾ ಪುರುಷರಲ್ಲಿರ್ಬೋದು. ಈ ಸೋಂಕುಗಳು ಪದೇ ಆಗ್ತಿದ್ದಾಗ ಇದರ ಜೊತೆಗೆ ಮೂತ್ರದಲ್ಲಿ ಕೂಡ ಸೋಂಕಾಗುವಂಥದ್ದು, ಇದು ಕೂಡ ಸಂಭೋಗ ಕ್ರಿಯೆಗೆ ಅಡ್ಡಿಪಡಿಸೋದಂತೂ, ಸಂಭೋಗದಲ್ಲಿ ನೋವಾಗೋದು, ಉರಿ ಆಗೋದು, ಇಂಥ ಕಾರಣಗಳು ಬರುತ್ತೆ. ಮತ್ತು ಇದಲ್ಲದೆ 60% ಪುರುಷರಲ್ಲಿ ಈ ಡಯಾಬಿಟಿಸ್ ಕಾಯಿಲೆಯಿಂದನೇ ಕೂಡ ಕೆಲವು ಸಲ ನಿಮಿರ ದೌರ್ಬಲ್ಯ ಅಥವಾ ಸ್ಖಲನದ ತೊಂದರೆಗಳು ಕೂಡ ಆಗೋದನ್ನು ನೋಡ್ತಾ ಇದ್ದೀವಿ. ಎಷ್ಟೋ ಸಲ ನಾವು ನಮ್ಮ ಹತ್ರ ಬರೋ ಪೇಷಂಟ್ಸ್ನಲ್ಲಿ ನಿಮಿರ ದೌರ್ಬಲ್ಯಕ್ಕಾಗಿ ಚಿಕಿತ್ಸೆಗೆ ಬಂದಾಗ ಅವರ ಸಕ್ಕರೆನ ನಾವು ರಕ್ತದಲ್ಲಿ ನೋಡಿದಾಗ ಅದೇ ಮೊದಲ ಬಾರಿಗೆ ನಾವು ಡಯಾಬಿಟಿಸ್ನ ಕಂಡುಹಿಡಿಯೋ ಹಾಗಾಗಿದೆ. ಹಾಗಾಗಿ ಎಷ್ಟೋ ಸಲ ನಿಮಿರ ದೌರ್ಬಲ್ಯ ಅಥವಾ ಸ್ಖಲನದ ತೊಂದರೆ, ಲೈಂಗಿಕ ಸಮಸ್ಯೆಗಳಲ್ಲಿರುವಂಥ ಪುರುಷರಲ್ಲಿ ನಾವು ನೋಡಿದಾಗ ಅದು ಡಯಾಬಿಟಿಸ್ಗೆ ಮೊದಲ ಚಿಹ್ನೆ ಆಗಿರ್ಬೋದು. ಈ ಡಯಾಬಿಟಿಸ್ನಿಂದಾಗಿ ಬರುವಂಥ ಈ ಕಾಯಿಲೆಗಳು ಅಥವಾ ಲೈಂಗಿಕ ಸಮಸ್ಯೆಗಳು, ಇದು ದಂಪತಿಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡೋದು ಅಥವಾ ಬಂಜೆತನಕ್ಕೆ ಕಾರಣ ಆಗೋದು, ಅವರ ಸಂಭೋಗ ಕ್ರಿಯೆನೇ ನಡೆಸೋಕ್ಕೆ ಸಾಧ್ಯವಾಗದೇ ಇರೋದು, ಇದೆಲ್ಲ ಮತ್ತು ದಂಪತಿಗಳ ಪರಸ್ಪರ ಸಂಬಂಧ, ಬೇಜಾರು, ಕಿರಿಕಿರಿ, ಆತಂಕ, ಖಿನ್ನತೆ, ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಆದರೆ ಒಂದು ವಿಷಯ ತಿಳ್ಕೊಬೋದು, ಈ ನಿಮಿರ ದೌರ್ಬಲ್ಯ ಅಥವಾ ಸ್ಖಲನದ ತೊಂದರೆ ಆಗೋದಕ್ಕೆ ಕಾರಣ ಸಕ್ಕರೆ ಅಂಶ ಜಾಸ್ತಿ ಇರೋದು, ಮತ್ತು ಅಂಥವರಲ್ಲಿ ಜನನಾಂಗದ ರಕ್ತನಾಳಗಳಲ್ಲಿ ಬಹಳಷ್ಟು ಬದಲಾವಣೆ ಆಗಿ ರಕ್ತ ಪೂರೈಕೆ ಕಡಿಮೆ ಆಗೋದ್ರಿಂದ ಈ ನಿಮಿರ ದೌರ್ಬಲ್ಯನ ನಾವು ನೋಡ್ತೀವಿ. ನಿಮಿರ ದೌರ್ಬಲ್ಯಕ್ಕೆ ಖಂಡಿತವಾಗ್ಲೂ ಚಿಕಿತ್ಸೆ ಇದೆ. ಯಾವುದೇ ಒಂದು ಡಯಾಬಿಟಿಸ್ ಇರೋರಲ್ಲಿ ನಿಮಿರ ದೌರ್ಬಲ್ಯ ಕಾಣಿಸ್ಕೊಂಡ್ರೆ, ಅಥವಾ ಶೀಘ್ರ ಸ್ಖಲನ ಅಥವಾ ಸ್ಖಲನ ಬಹಳ ನಿಧಾನ ಆಗ್ತಾ ಇರೋದು, ಅಥವಾ ಸ್ಖಲನನೇ ಆಗದೇ ಇರೋವಂಥದ್ದು, ಇಂಥ ಯಾವುದೇ ಸಮಸ್ಯೆ ಬಂದರೆ ವೈದ್ಯರ ಹತ್ರ ಯಾವುದೇ ಸಂಕೋಚ, ಮುಜುಗರ, ಆತಂಕ ಇಲ್ಲದೆ ಬಂದು ಅದಕ್ಕೂ ಕೂಡ ಚಿಕಿತ್ಸೆ ಲಭ್ಯ ಇದೆ, ಚಿಕಿತ್ಸೆ ಪಡ್ಕೋಬೋದು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ನಿಮಿರ ದೌರ್ಬಲ್ಯಕ್ಕೂ ಹಲವಾರು ಚಿಕಿತ್ಸೆಗಳು ಇತ್ತೀಚೆಗೆ ಲಭ್ಯ ಇದೆ. ಹಾಗೆ ಸ್ಖಲನದ ತೊಂದರೆ ಇದ್ದಾಗಲೂ ಕೂಡ ಶೀಘ್ರ ಸ್ಖಲನ ಮುಂತಾದವಕ್ಕೆ ಕೂಡ ಅದಕ್ಕೆ ಸೂಕ್ತವಾದ ಪರಿಹಾರ ಕೂಡ ಇದೆ. ಮತ್ತು ತುಂಬ ನಿಮಿರ ದೌರ್ಬಲ್ಯ ಬಹಳಷ್ಟು ವರ್ಷಗಳ ಸಕ್ಕರೆ ಕಾಯಿಲೆಯಿಂದ ಇನ್ನು ಸಾಧ್ಯನೇ ಇಲ್ಲ, ಔಷಧಿಗಳಿಂದ ಕೂಡ ನಿಮಿರ ದೌರ್ಬಲ್ಯ ಸರಿ ಮಾಡೋಕ್ಕಾಗಲ್ಲ ಅನ್ನೋರಲ್ಲಿ ಕೂಡ ಶಿಶ್ನದ ಕಸಿ ಅಥವಾ ಇಂಪ್ಲ್ಯಾಂಟ್ಸ್ ಅದನ್ನು ಕೂಡ ಮಾಡೋ ಅಂಥದ್ದನ್ನು ಅದು ಕೂಡ ಲಭ್ಯ ಇದೆ. ಶಸ್ತ್ರಚಿಕಿತ್ಸೆಯ ಮೂಲಕ ಮಾಡೋದು ಪಿನೈಲ್ ಇಂಪ್ಲ್ಯಾಂಟ್ಸ್ ಅಂತ. ಆದ್ದರಿಂದ ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಒಂದು ಅರಿವಿರಬೇಕು.
ಈ ಸಕ್ಕರೆ ಕಾಯಿಲೆ ಬರ್ಬೋದು, ಆದರೆ ಸಕ್ಕರೆ ಕಾಯಿಲೆ ಈ ಆನುವಂಶಿಕ ಗುಣಗಳಲ್ಲಿ ತಂದೆ ತಾಯಿ ಯಾರಿಗೋ ಸಕ್ಕರೆ ಕಾಯಿಲೆ ಇದೆ ಅಂಥವ್ರ ಮಕ್ಕಳಲ್ಲಿ ಕೆಲವು ಸಲ ತುಂಬ ಚಿಕ್ಕ ವಯಸ್ಸಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಅವರು ಸರಿಯಾದ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ಸಕ್ಕರೆ ಕಾಯಿಲೆ ಬರೋದನ್ನು ತಡೆಗಟ್ಬೋದು ಅಥವಾ ಅದನ್ನು ಬರ್ದಂಗೆ ಮುಂದಕ್ಕೆ ಹಾಕೋಕ್ಕೂ ಸಾಧ್ಯವಾಗುತ್ತೆ. ಮತ್ತು ಅಕಸ್ಮಾತಾಗಿ ಸಕ್ಕರೆ ಕಾಯಿಲೆ ಬಂದು ಲೈಂಗಿಕ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಖಂಡಿತವಾಗ್ಲೂ ವೈದ್ಯರ ಹತ್ರ ಬಂದು ಅದಕ್ಕೆ ಸೂಕ್ತ ಪರಿಹಾರ ಪಡೆದುಕೊಳ್ಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.